ನನ್ನ ಮೇಲೆ ಫ್ರೀ ಬಸ್ ಎಫೆಕ್ಟು ತುಂಬ ಜೋರಾಗಿ ಬಿದ್ದಿದೆ. ಸಿದ್ದರಾಮಯ್ಯ ಅವ್ರು ಫ್ರೀ ಬಸ್ ಬಿಟ್ಟಾಗಿಂದ ನನಗಂತೂ ಸಾಧ್ಯ ಇಲ್ಲ. ಯಾಕ ಅಂತ ಗೊತ್ತಾಗ್ಲಿಲ್ವಾ? ಏನು ಬೇಕಾದ್ರೂ ಇದು ಬೇಕಾದ್ರೂ ನಾನು ಮಾರ್ಕೆಟ್ಗೆ ಹೋಗ್ಬೇಕು. ಇದು ಕೂಡ ನಾನು ಇವಾಗ ಮಾರ್ಕೆಟಿಂದ ತಂದಿದ್ದು. ಫ್ರೀ ಬಸ್ಸು ಹೋಗು, ಸೊಪ್ಪು ಕಮ್ಮಿ ಸಿಗುತ್ತೆ ಅಂತ ಇಲ್ಲಿಂದ ಹತ್ತಿಸಿ ಮಾರ್ಕೆಟ್ಗೆ ತಗೊಂಡು ಬರಬೇಕು ನಾನು. ಇಲ್ಲಾದರೆ 40 ರೂಪಾಯಿ ಹೋಗುವ ಅಂತ ನನ್ನನ್ನು ಕಳಿಸ್ತಾರೆ ಮಾರ್ಕೆಟ್ಗೆ. 5 ರೂಪಾಯಿ ಸೊಪ್ಪು 5 ರೂಪಾಯಿ ಕೊಟ್ಟರೆ ಬರುತ್ತೆ ಅಂತ. ಇನ್ನೊಂದು ನುಗ್ಗೆಕಾಯಿ ಬೇಕಿದ್ರು ನಾನು ಮತ್ತೆ ಮಾರ್ಕೆಟ್ಗೆ ಹೋಗ್ಬೇಕು. ಈ ನುಗ್ಗೆಕಾಯಿ 20 ರೂಪಾಯಿ, ಹೋಗು ನೀನು ಮಾರ್ಕೆಟ್ಗೆ, 20 ರೂಪಾಯಿ ಇಸ್ಕೊಂಡು ಬಾ ಅಂತ ಈ ನುಗ್ಗೆಕಾಯಿಗೊಂದು ಸತಿ ಕಳಿಸಿದ್ರು, ಈ ಸೊಪ್ಪಗೊಂದು ಸರಿ ಕಳಿಸಿದ್ರು. ಮಾರ್ಕೆಟ್ ಏನು ನಮ್ಮ ಮನೆ ಹತ್ರನೇ ಇದೆಯಾ? ನಮ್ಮ ಮನೆ ಪಕ್ಕದಲ್ಲಿ ಇದೆಯಾ ಮಾರ್ಕೆಟು? ಫ್ರೀ ಬಸ್ಸು ಹತ್ತೋದು ಇಳಿಯೋದು, ಹತ್ತೋದು ಇಳಿಯೋದು. ಈ ಕಡಲೆಕಾಯಿ ಬೇಕಾದ್ರೂ ನಾನು ಮಾರ್ಕೆಟ್ಗೆ ಹೋಗ್ಬೇಕು. ಇದೊಂದು ತರೋದಕ್ಕೆ ನಾನು ಮಾರ್ಕೆಟ್ಗೆ ಹೋದೆ, ಮಾರ್ಕೆಟಿಂದ ಬಂದೆ. ಪ್ರತಿಯೊಂದಕ್ಕೂ ನಾನು ಮಾರ್ಕೆಟ್ಗೆ ಹೋಗ್ಬೇಕು. ಇದು ಸಹ ಮಾರುಕಟ್ಟೆಯಲ್ಲೇ ತಂದಿದ್ದು. ನಮ್ಮ ಮನೆಯಲ್ಲಿ ಪ್ರತಿಯೊಂದು ಮಾರುಕಟ್ಟೆಯಲ್ಲೇ ತರಬೇಕು. ಯಾಕೆ ಎಂದರೆ ಕಮ್ಮಿ ಬೆಲೆ. ನಾನು ಹೋಗದಿದ್ದರೆ ನನ್ನ ಪತಿ, ನನ್ನ ಗತಿ ಎಲ್ಲ ಗೋವಿಂದ. ಮಾರ್ಕೆಟ್ಗೆ ಹೋಗ್ಬೇಕು, ಮನೆಗೆ ಬರಬೇಕು, ಮಾರ್ಕೆಟ್ಗೆ ಹೋಗ್ಬೇಕು, ಮನೆಗೆ ಬರಬೇಕು. ನನಗೆ ಮಾರ್ಕೆಟ್ ಈಗ ಟೂರಿಸ್ಟ್ ಪ್ಲೇಸ್ ಆಗಿಬಿಟ್ಟಿದೆ. ಯಾವಾಗದಿಂದ ಫ್ರೀ ಬಸ್ ಬಿಟ್ಟರೋ ಆವಾಗಿಂದ ನನಗೆ ಮಾರ್ಕೆಟು ಟೂರಿಸ್ಟ್ ಪ್ಲೇಸ್. ಬೇಕಂದಾಗ ಹೋಗ್ತೀನಿ, ಬೇಕಂದಾಗ ಬರ್ತೀನಿ. ಟೂರಿಸ್ಟ್ ಪ್ಲೇಸ್ಗಿಂತ ತವ್ರ ಮನೆ ಆಗಿಬಿಟ್ಟಿದೆ. ನನಗೆ ಬೇಕಂದಾಗ ನನ್ನ ತವ್ರ ಮನೆಗೆ ಹೋಗ್ತೀನಿ, ನನಗೆ ಬೇಡ ಅಂದಾಗ ಬೇಡ ಅಂದಂಗೆ ಏನಿಲ್ಲ, ಮತ್ತೆ ತವ್ರ ಮನೆಯಿಂದ ವಾಪಸ್ ಬರಲೇಬೇಕು. ದಿವ್ಸಕ್ಕೆ ಒಂದು 10 ಸಾರಿ ಹೋಗ್ತೀನಿ. ಯಾರಿಗುಂಟು ಯಾರಿಗಿಲ್ಲ ಈ ಚಾನ್ಸು. ಮಾರ್ಕೆಟಲ್ಲೆಲ್ಲ ಸುತ್ತಾಡ್ಕೊಂಡು ಇವಾಗ ಬಂದಿದ್ದೀನಿ. ಸಿದ್ದರಾಮಯ್ಯನವರು ನನಗೆ ತುಂಬ ಉಪಕಾರ ಮಾಡಿದ್ದಾರೆ. ಥ್ಯಾಂಕ್ ಯು. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಇಂಥ ಇನ್ನು ಹೆಣ್ಮಕ್ಳಿಗೆ ಏನೇನು ಮಾಡಿದಾರೋ ಅವ್ರವ್ರ ಮನೆಯಲ್ಲಿ. ಅವ್ರ ಪಾಪ ಒಳ್ಳೆಯದಕ್ಕೆ ಮಾಡಿದ್ರೆ ನಮ್ಮ ಮನೆಗಳಲ್ಲಿ ಚೆನ್ನಾಗಿ ಉಪಯೋಗಿಸ್ಕೊತಾರೆ. ಗೌರ್ಮೆಂಟ್ ಅವ್ರನ್ನ ಚೆನ್ನಾಗಿ ನೊಣ್ಣೆ ಮಾಡಿ ಅದನ್ನು ಕೂಡ ಉಪಯೋಗಿಸ್ಕೊತಾರೆ. ನಮ್ಮನೆ ಪಕ್ಕದವರು ಮಂಗಳವಾರ ಶುಕ್ರವಾರ ಬನಶಂಕರಮ್ಮನ ದೇವಸ್ಥಾನಕ್ಕೆ ಹೋಗ್ತಾರೆ. ಇಲ್ಲಿಂದ ಫ್ರೀ ಊಟನಂತೆ, ಫ್ರೀ ಬಸ್ ಅಂತೆ. ಇಲ್ಲಿ ಹತ್ತುತ್ತಾರೆ, ಅಲ್ಲಿ ಇಳಿತಾರೆ, ಅಲ್ಲಿ ಚೆನ್ನಾಗಿ ತಿಂತಾರೆ. ಫ್ರೀ ಊಟ, ಪಾರ್ಸಲ್ ಕಟ್ಕೊತಾರೆ, ಟಿಫನ್ ಬಾಕ್ಸಲ್ಲಿ ಹಾಕ್ಕೊತಾರೆ. ಅಲ್ಲಿ ಹತ್ತಿ ಇಲ್ಲಿ ಇಳ್ತಾರೆ ಮನೆ ಹತ್ರ. ಮನೆಯವ್ರಿಗೂ ಪಾರ್ಸಲ್ ತರ್ತಾರೆ. ಯಾರಿಗುಂಟು ಯಾರಿಗಿಲ್ಲ ಫ್ರೀ ಬಸ್ಸು, ಫ್ರೀ ಊಟ. ಇನ್ನೇನು ಬೇಕು? ನೀರೊಂದು ಖರ್ಚಾಗುತ್ತೆ ಸ್ನಾನ ಮಾಡೋದಕ್ಕೆ. ಅಲ್ಲೇ ಸಿಕ್ಕಿದ್ರೆ ಅಲ್ಲಿ ಸ್ನಾನ ಮಾಡಿಬಿಡ್ತಾರೆ. ಮಂಗಳವಾರ ಶುಕ್ರವಾರ ಪಕ್ಕ ಬನಶಂಕರಮ್ಮನ ದೇವಸ್ಥಾನದಲ್ಲಿರ್ತಾರೆ. ಅಲ್ಲಿ ಊಟ ಕೊಡ್ದಿದ್ರೆ ಯಾರೂ ಹೋಗ್ತಾ ಇರಲಿಲ್ಲ. ಯಾರು ಹೋಗಲ್ಲ ರೀ, ಗ್ಯಾರಂಟಿ. ಊಟ ನಿಲ್ಲಿಸ್ಬಿಟ್ರೆ ಫ್ರೀ ಊಟ ಸಿಗುತ್ತೆ ಅಂತ ಹೋಗ್ತಾರೆ. ಫ್ರೀ ಬಸ್ ಅಂತ ಹೋಗ್ತಾರೆ, ಬರ್ತಾರೆ. ತುಂಬ ಜಾಣ್ಯರು ನಮ್ಮ ಹೆಣ್ಮಕ್ಳು. ಗೌರ್ಮೆಂಟ್ ಅವರು ಫ್ರೀ ಊಟ ಕೊಡೋದು ಒಂದು ಮಿಸ್ ಮಾಡಿಬಿಟ್ಟಿದ್ದಾರೆ. ಅದನ್ನು ನಾವು ಈ ರೀತಿ ಬಳಸ್ಕೊತೀವಿ, ಯೂಸ್ ಮಾಡ್ಕೊತೀವಿ. ನಾವು ಎಷ್ಟು ಜಾಣ್ಯರು. ಫ್ರೀ ಬಸ್ಸು, ಫ್ರೀ ಊಟ, ಇನ್ನೇನು ಬೇಕು ನಮಗೆ? ಫ್ರೀ ಕರೆಂಟು. ಅವ್ರು ಊಟ ಕೊಡ್ದಿದ್ರೆ ನಮ್ಗೆ ಹೆಂಗೆ ಗೊತ್ತಿಲ್ವಾ ಹೆಂಗೆ ಬಳಕೆ ಮಾಡ್ಕೊಬೇಕು ಅಂತ? ಇಲ್ಲಿಂದ ದೇವಸ್ಥಾನಗಳಿಗೆ ಹೋಗ್ತಾರೆ, ದೇವಸ್ಥಾನಗಳಲ್ಲಿ ತಿಂತಾರೆ, ಟಿಫನ್ ಬಾಕ್ಸ್ಗಳಲ್ಲಿ ಹಾಕ್ಕೊತಾರೆ, ಮನೆಗೆ ಬರ್ತಾರೆ.